ಹಾಯ್ ಎವ್ರಿವನ್, ಇದು ಗುರುವಾರದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಕೀರ್ತಿ. ಇವತ್ತಿನ ವಾತಾವರಣ ಈ ತರ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಸಿಂಪಲ್ ಒಂದೇ ಒಂದು ರೆಸಿಪಿ ತೋರಿಸ್ತೀನಿ ನಿಮ್ಮ ಜೊತೆ. ನಮ್ಮ ಮನೆ ಮುಂದೆ ಗಿಡಗಳು ಹಚ್ಚಿದೀವಿ. ನಮ್ಮ ಅತ್ತೇನೆ ಎಲ್ಲ ತರ ಹಚ್ಚಿದ್ದಾರೆ. ಬಹಳ ಹೂ ಆಗ್ತಿದ್ದಾವೆ. ಶಾಬು ಚೂಡದ ಒಗ್ಗರಣೆ ಹಾಕ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಗ್ಗೆ ಒಂದು ಟೀ ಕುಡಿದು ನನ್ನ ರೂಟೀನ್ ಸ್ಟಾರ್ಟ್ ಮಾಡಿಕೊಂಡೆ. ನಾನು ರೈತರ ಹೆಂಡತಿ ಇದ್ದೀನಿ ರೀ. ನಮಗೂ ನೀವು ಸಪೋರ್ಟ್ ಮಾಡಿರಿ ಅಂತ ನಾ ಕೇಳ್ಕೊಳತ್ತೀನಿ ರೀ. ಪ್ಲೀಸ್ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಆಲ್ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ ಅಂತೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಈಗ ಚೂಡ ನೋಡೋಣ. ಬೇಕ್ರಿಯಿಂದ ಶಾಬು ಚೂಡ ತಂದಿದ್ವಿ. ಅವು ಸ್ವೀಟ್ ಆಗಿದ್ದು ಅದಕ್ಕೆ, ಮತ್ತು ಅದ್ರಾಗ ಶೇಂಗಾ ಅದು ಏನೂ ಇರಲಿಲ್ಲ. ನಾನೇ ಮತ್ತೊಮ್ಮೆ ಒಗ್ಗರಣೆ ಹಾಕತ್ತೀನಿ ರೀ. ಅದ್ರಾಗ ಶೇಂಗಾ ಕಾಳು ಎಣ್ಣೆ ಒಳಗೆ ಕರೆದು ಅದ್ರಾಗ ಹಾಕ್ಕೊಂಡೀನಿ ರೀ. ಕರಿಬೇವು ಒಗ್ಗರಣೆ ಹಾಕೀನಿ ರೀ. ಅದ್ರಾಗ ಒಂಚೂರು ಉಪ್ಪು ಹಾಕೇನಿ. ಸಕ್ರೆ ಅಂತ ಅದ್ರಾಗ ಐತರಿ. ಈಗ ಅದನ್ನ ಚೆನ್ನಾಗಿ ಕಲಸ್ಕೊಂಡೀನಿ ರೀ. ಈಗ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ರೀ. ನಾನು ಮನೆಯಲ್ಲಿ ಮಾಡಂಟೆ ರೀ. ಈ ಥರ ಚಲೋ ಆಗಿತ್ತು ರೀ. ಉಪವಾಸಕ್ಕೂ ಸೂಪರ್ ಆಗ್ತದೆ ರೀ. ಒಂದೇ ಒಂದು ರೆಸಿಪಿ ಹೇಳ್ತಂತ ಹೇಳಿನಲ್ರಿ. ಈಗ ನೋಡೋಣ ಬರ್ರಿ. ಹಸಿ ಮೆಣ್ಸಿಕಾಯಿ ಚಟ್ನಿ ಮಾಡೋದ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ. ಹಸಿರು ಮೆಣ್ಸಿಕಾಯಿ ತೊಗೊಂಡ ಚೆನ್ನಾಗಿ ತುಂಬ ಎಲ್ಲ ತಕ್ಕೊಂಡ ಅದನ್ನ ಎಣ್ಣೆ ಒಳಗೆ ಫ್ರೈ ಮಾಡಾಕತ್ತೀನಿ ರೀ. ಒಂದು ಸ್ವಲ್ಪ ಅದಕ್ಕೆ ಹುರಿದ ಬಳಕ ಮಿಕ್ಸಿ ಒಳಗೆ ಅದನ್ನು ಹಾಕ್ಕೊಂಡೀನಿ ರೀ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಒಂಚೂರು ಸಕ್ರೆ ಹಾಕ್ಕೊಂಡು ರುಬ್ಕೊಂಡು ಬಂದೀನಿ ರೀ. ಸ್ವಲ್ಪ ಅರಿಶಿನ ಬಿ ಹಾಕ್ಕೊಂಡೀನಿ. ಇದನ್ನು ರೊಟ್ಟಿ ಚಪಾತಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರೆ ಭಾಳ ಸೂಪರ್ ಆಗ್ತದೆ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ. ಇದು ಇಷ್ಟೇ ರೀ. ನಾ ಇಷ್ಟೇ ಲಾಗ್ ಮಾಡಾಕತ್ತಿದ್ದು ಇವತ್ತು. ಇನ್ನು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.